ಹಾಯ್ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡು ಬಂದು ಬೀಟ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು BP ಸ್ವಲ್ಪ ಜಾಸ್ತಿ ಆಗಿತ್ತು. ಹಂಗಾಗಿ ಬೀಟ್ರೂಟ್ ತುರಿತಾ ಇದ್ದೀನಿ. ಬೀಟ್ರೂಟ್ ತುರಿದು ಅದರದ್ದು ರಸ ಎಲ್ಲ ಹಿಂಡ್ಕೊಂಡು ರುಬ್ಬಿ ರಸ ತೊಗೋತೀವಲ್ಲ, ಆವಾಗ ನೀರು ಹಾಕಿ ಮಾಡ್ತೀವಲ್ವ, ಆವಾಗ ಅಷ್ಟು ಅದರದ್ದು ಸಾರಾಂಶ ನಮಗೆ ಇದಾಗಲ್ಲ. ಹಾಗಾಗಿ ಈ ಥರ ತುರಿದ್ಬಿಟ್ಟು ಅದನ್ನು ಹಿಂಡ್ಕೊಂಡ್ರೆ ಒಂದು ಬಟ್ಟೆಗೆ ಹಾಕಾದ್ರೂ ಹಿಂಡ್ಕೋಬೋದು, ಕೈಯೆಲ್ಲ ಹಾಗೆ ಆದರೂ ಹಿಂಡ್ಕೋಬೋದು. ಕೈಯೆಲ್ಲ ಕಲೆ ಆಗುತ್ತೆ ರೆಡ್ ಅನ್ಸೋರು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಅದನ್ನು ಹಿಂಡ್ಕೋಬೋದು. ತೆಳು ಕಾಟನ್ ಬಟ್ಟೆ ಇರ್ತಾವಲ್ಲ, ಆ ಥರ ಬಟ್ಟೆಗೆ ಹಾಕ್ಬಿಟ್ಟು ಹಿಂಡ್ಕೋಬೋದು. ನಾನು ಹಂಗೆ ಕೈಯೆಲ್ಲ ಹಿಂಡ್ಕೋತಾ ಇದ್ದೀನಿ. ಅದನ್ನು ಹಿಂಡ್ಕೊಂಡು ಅದು ಎಷ್ಟು ರಸ ಬರುತ್ತೆ ಅದರ ನೋಡಿಕೊಂಡು ಅದಕ್ಕೆ ಒಂದು ಅರ್ಧ ನಿಂಬು ಜಾಸ್ತಿ ತೊಗೊಂಡಿದ್ದೀನಿ. ನಾನು ಒಂದರಲ್ಲಿ ಕಾಲು ಭಾಗ ತೊಗೊಂಡಿದ್ದೀನಿ ಬೀಟ್ರೂಟು. ಹಂಗಾಗಿ ನಾನು ಅರ್ಧನೇ ಮಾತ್ರ ನಿಂಬನ್ನ ಹಿಂಡ್ಕೋತೀನಿ ಅದಕ್ಕೆ, ಅದರ ರಸಕ್ಕೆ. ಆ ನಿಂಬು ಹಿಂಡ್ಕೊಂಡು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಸೈಜು ಬೀಟ್ರೂಟ್ ತೊಗೊಂಡ್ರೆ ಅದರಲ್ಲಿ ಕಾಲು ಭಾಗ ತೊಗೊಂಡ್ರೆ ಇಷ್ಟು ಜ್ಯೂಸ್ ಆಗುತ್ತೆ ಅದರದ್ದು ಬೀಟ್ರೂಟ್ ಜ್ಯೂಸು. ಅಮ್ಮಮ್ಮ ಅಂದರೆ ಒಂದು 10 ಸ್ಪೂನ್ ಆಗ್ಬೋದು ಅಷ್ಟೇ. ಇದು ಒಂದು ಕಾಲು ಭಾಗದಲ್ಲಿ ನಾನು ಅಷ್ಟೇ ತೊಗೊಂಡಿರೋದು. ಅದಕ್ಕೆ ನಿಂಬು ಹಿಂಡ್ಕೋತಾ ಇದ್ದೀನಿ. ಅರ್ಧ ನಿಂಬು ಇಟ್ಕೊಂಡು ಅದನ್ನು ಕುಡಿದ್ರೆ ಖಾಲಿ ಹೊಟ್ಟೆನಲ್ಲಿ ಸ್ವಲ್ಪ BP ಬೇಗ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಕುಡಿತಾ ಇದ್ದೀನಿ. ನೋಡಿ, ಅದನ್ನು ಕುಡಿದು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆನೇ ರೆಡಿ ಮಾಡ್ಕೋಬೇಕಾಯ್ತು. ಹಂಗಾಗಿ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಕೊನೆಗೆ ಡ್ಯೂಟಿ ಎಲ್ಲ ರಜೆ ಹಾಕಿದ್ದೆ ಇವತ್ತು. ಹಂಗಾಗಿ ಸ್ವಲ್ಪ ಫ್ರೀಯಾಗಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮೊದಲು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬಂದು ಪೂಜೆ ಕೂತ್ಕೊಂಡೆ. ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಈ ದಿನ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ನಮ್ಮ ಮನೆ ಹತ್ರ ಇವಾಗ ಟೆಂಪಲ್ಗೆ ಹೊರಟ್ವಿ. ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ಗೆ ಹೊರಟಿ. ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ. ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಸಾಯಿಬಾಬಾ ಟೆಂಪಲಲ್ಲಿ ಮುಗಿಸ್ಕೊಂಡು ಬಸವಣ್ಣನ ಕರೆಸಿದ್ರು ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ನೋಡಿದ್ರಲ್ಲ, ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನಮಗೆ ಬಸವಣ್ಣನ ನೋಡೋ ಅವಕಾಶ ಸಿಕ್ತು. ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.